ಜೈಲಿನಲ್ಲಿ ಈ ತರ ಅಂಧಾಧುಂದಿ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷಗಳು ಕೂಡ ಹರಿಹಾಯ್ತಾ ಇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಟೆರರಿಸ್ಟ್ಗಳು ಯಾರು ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅದು ಜನರಿಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ವಿಧಾನಸೌಧದಲ್ಲಿರುವಂತಹ ಟೆರರಿಸ್ಟ್ ಇವ್ರಿಗಿಂತ ತುಂಬಾ ಡೇಂಜರ್ ಇವರು. ನಾವು ಜೈಲಿನಲ್ಲಿರೋ ಟೆರರಿಸ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಅಧಿಕಾರಿಗಳ ನಡುವೆನೇ ರಾಜಕಾರಣ ನಡೀತಾ ಇದೆ. ಗೃಹ ಸಚಿವರು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ಏನ್ ತನಿಖೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಜನವೂ ಮಾತಾಡ್ತಾರೆ, ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬೀಳ್ತಾರೆ. ಅದರಿಂದ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿಂತಲೂ ಇವ್ರು ಇನ್ನೂ ಡೇಂಜರ್ ಅವರೇ. ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ಅಲ್ಲಿ ಪರಪ್ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ. ಜೆಡಿಎಸ್ ಪಕ್ಷದ ಶಾಸಕರು ಹಾಗಿದ್ರೆ ವಿಧಾನಸಭೆಯಲ್ಲಿ ಕೂರಲ್ವಾ? ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಎಚ್ ಡಿಕೆ ಮಾತಾಡಿದ್ರು. ಅದಕ್ಕೆ ಡಿಕೆ ಕೊಟ್ಟಂತಹ ತಿರುಗೇಟಿದೆ. ಎಚ್ ಡಿಕೆ ಕೂಡ ಅದರ ಭಾಗ ಅಲ್ವಾ? ಅವ್ರು ಈ ಹಿಂದೆ ಶಾಸಕರು ಕೂಡ ಆಗಿದ್ರಲ್ವಾ? ಹೀಗಂತ ಎಚ್ ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಪ್ರಶ್ನೆ ಹಾಕಿದ್ದಾರೆ. ಹೌದಾ, ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅವರು ಅಸೆಂಬ್ಲಿಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸ್ತದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸಿದೆ. ಹೌದಾ, ಅವರು ಇದ್ರ ಬೆನ್ನಲ್ಲೇ ಈಗ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂದ್ರೆ ಏನರ್ಥ? ಎಚ್ ಡಿ ಕೆ ಹೇಳಿಕೆಗೆ ಸಂತೋಷ್ ಲಾಡ್ ಸಿಡಿಮಿಡಿಗೊಂಡಿದ್ದಾರೆ. ಟೆರರಿಸ್ಟ್ಗಳು ಅಂತ ಹೇಳಿದ್ರೆ ಅವ್ರನ್ನ ಹಿಡಿಬೇಕಲ್ವಾ? ಅವ್ರು ಯಾಕೆ ಸುಮ್ಮನೆ ಕುತ್ಕೊಂಡಿದ್ದಾರೆ ಹಾಗಾದ್ರೆ ಸೆಂಟ್ರಲ್ ಅಲ್ಲಿದ್ದು ಅನ್ನುವಂಥ ಒಂದು ಪ್ರಶ್ನೆಯನ್ನ ಸಂತೋಷ್ ಲಾಡ್ ಮಾಡಿದ್ದಾರೆ. ಈ ತರ ಮಾತಾಡಿದ್ರೆ ಏನ್ ಮಾತಾಡೋಣ? ಈಗ ಮಾತಾಡಿದ್ರೆ ಏನ್ ಮಾತಾಡಬೇಕು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನ್ ಅರ್ಥ ಹೇಳಿ? ಮತ್ತೆ ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡ್ಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವರಿಗೆ? ಈ ಥರ ಮಾತಾಡಿದ್ರೆ ಏನು ಮಾತಾಡೋಣ? ಈಗ ಮಾತಾಡಿದ್ರೆ ಏನು ಮಾತಾಡಬೇಕು? ವಿಧಾನಸೌಧ